ಮದುವೆಯಾಗೋದಾಗಿ ನಂಬಿಸಿ ಮೋಸ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ಕೇಳಿಬರ್ತಿದೆ. ಆದರೆ ವಂಚನೆ ಆರೋಪ ಮಾಡ್ತಿರೋ ಯುವತಿಯ ಹಿಂದೆ ಹಣ ಪೇಕೋದಕ್ಕೆ ಒಂದು ದೊಡ್ಡ ಗ್ಯಾಂಗೇ ಕೆಲಸ ಮಾಡ್ತಿದೆ ಅನ್ನುವಂತಹ ಸ್ಫೋಟಕ ರಹಸ್ಯ ಬಯಲಾಗಿದೆ. ಈ ಕುರಿತ ಸ್ಟೋರಿ ಇಲ್ಲಿದೆ. ಕತೆ ಕಟ್ಟವಳು ಇಲ್ಲ ಡೌವು ಕಟ್ಟವಳು, ನಿಜ ಹೇಳ್ತವಳು ಮಚ್ಚೀರಿಲೇ ಬಿಡ್ತವಳು. ಡಿಜೆ ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಂಚನೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಚಿನ್ನು ಮುದ್ದು ನಡುವೆ ಹನಿ ಸದ್ದು, ಲೇಡಿ ಹಿಂದಿದ್ಯಾ ಟ್ರ್ಯಾಪ್ ಗ್ಯಾಂಗ್. ಡಿಜೆ ಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ಮದುವೆ ಆಗೋದಾಗಿ ನಂಬಿಸಿ ತನ್ನನ್ನ ಬಳಸ್ಕೊಂಡು ಮೋಸ ಮಾಡಿದ್ರು, ನನಗೆ ನ್ಯಾಯ ಬೇಕು ಅಂತ ಯುವತಿಯೊಬ್ಬಳು ಡಿಜೆ ಅವರಿಗೆ ಹಾಗೂ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಆದ್ರೆ ಆ ಯುವತಿಯ ಹಿಂದೆ ಕೆಲ ಕಾಣದ ಕೈಗಳು ಕೆಲಸ ಮಾಡ್ತಿವೆ. ಅದರ ಉದ್ದೇಶ ಇನ್ಸ್ಪೆಕ್ಟರ್ ನನ್ನ ಬ್ಲಾಕ್ ಮೇಲ್ ಮಾಡಿ ದೊಡ್ಡ ಮೊತ್ತದ ಹಣ ವಸೂಲಿಗೆ ಅನ್ನೋ ಸ್ಫೋಟಕ ರಹಸ್ಯ ಬಯಲಾಗಿದೆ. ಇನ್ಸ್ಪೆಕ್ಟರ್ ವಿರುದ್ಧ ಟೆಕ್ಸ್ಟ್ ಮೆಸೇಜ್ಗಳನ್ನಿಟ್ಕೊಂಡು ಆರೋಪ ಮಾಡ್ತಾ ಇರೋ ಈ ಯುವತಿಯ ಹಿಂದೆ ಇದೇ ಏರಿಯಾದಲ್ಲಿರೋ ಅಬ್ದುಲ್ ಸುಬಾನ್, ನದೀಂ, ಖಲಂದರ್ ಸೇರಿದಂತೆ 10 ಜನರ ಗ್ಯಾಂಗ್ ಹೊಂದಿದೆ. ವಾರದ ಹಿಂದೆ ಡಿಜೆ ಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿ ಇರಿತ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ಆರೋಪಿಗಳನ್ನ ಬಿಟ್ಬಿಡಿ ಸಾರ್ ಅಂತ ಯುವತಿಯನ್ನೇ ಮುಂದಿಟ್ಕೊಂಡು ಸುಬಾನ್ ಅಂಡ್ ಗ್ಯಾಂಗ್ ಹೋಗಿತ್ತಂತೆ. ಆದ್ರೆ ಪ್ರಕರಣ ಗಂಭೀರವಾಗಿದ್ರಿಂದ ಆರೋಪಿಗಳನ್ನ ಬಿಡಲು ಇನ್ಸ್ಪೆಕ್ಟರ್ ನಿರಾಕರಿಸಿದ್ದಾರೆ. ಆ ಸೇಡಿಗೆ ಈ ರೀತಿಯ ಆರೋಪ ಮಾಡುತ್ತಿದ್ದಾರೆಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಸದ್ಯ ಯುವತಿ ಹಿಂದಿರೋ ಗ್ಯಾಂಗ್ ಕೇವಲ ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ನ ಮಾತ್ರವಲ್ಲದೆ ಬೇರೆ ಬೇರೆ ಠಾಣೆಯ ಇನ್ಸ್ಪೆಕ್ಟರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡೋದು, ಅವರಿಂದ ಹಣ ಕೀಳೋದು, ಹಣ ಸಿಕ್ಕಿಲ್ಲ ಅಂದಾಗ ಅವರ ಮೇಲೆ ಸುಳ್ಳು ಕೇಸ್ಗಳನ್ನ ಲೋಕಾಯುಕ್ತ, ಮಾನವ ಹಕ್ಕು ಆಯೋಗಗಳಲ್ಲಿ ದಾಖಲಿಸೋ ದಂಧೆ ಮಾಡ್ತಿದ್ದಾರಂತೆ. ಈ ಸಂಬಂಧ ಪೊಲೀಸರು ಯುವತಿ ಮಾಡಿರೋ ಆರೋಪಗಳ ಜೊತೆಗೆ ಆಕೆಯ ಸಂಪರ್ಕದಲ್ಲಿರೋ ವ್ಯಕ್ತಿಗಳ ಮಾಹಿತಿ ಕಲೆ ಹಾಕ್ತಿದ್ದು, ಮುಂದೆ ಯಾವ ತಿರುವು ಪಡೆದುಕೊಳ್ಳಲಿದೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.